ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 18 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12ಕ್ಕೆ ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1ನೇ ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು, ಇಂಡಿಯಾ ಆ್ಯಂಡ್ ನೈಜೀರಿಯಾ ವಿಲ್ ಜಾಯಿನ್ ಹ್ಯಾಂಡ್ಸ್ ಟು ಟ್ಯಾಕಲ್ ಟೆರರಿಸಮ್, ಪೈರಸಿ, ಡ್ರಗ್ ಟ್ರಾಫಿಕಿಂಗ್, ಸೇಸ್ PM. ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ನಮ್ಮ ಪ್ರಧಾನಿಯವರು ನೈಜೀರಿಯಾ ಕಂಟ್ರಿ, ಆಫ್ರಿಕಾ ಖಂಡದಲ್ಲಿರುವಂತಹ ನೈಜೀರಿಯಾ ಕಂಟ್ರಿಯನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಸಿಟ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಭಾರತ ಮತ್ತು ನೈಜೀರಿಯಾ ಎರಡು ಟೆರರಿಸಮ್ನ ಇರ್ಬೋದು, ಪೈರಸಿ ಇರ್ಬೋದು, ಇಲ್ಲ ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಇವುಗಳನ್ನು ಎದುರಿಸೋದಕ್ಕೆ ಕೈ ಜೋಡಿಸ್ತೀವಿ ಇಂಡಿಯಾ ಮತ್ತು ನೈಜೀರಿಯಾ ಕಂಟ್ರಿಗಳು ಅಂತ ಇವರು ಹೇಳಿದ್ದಾರೆ. ಈ ಒಂದು ನೈಜೀರಿಯಾ ಕಂಟ್ರಿಯ ವಿಸಿಟ್ ಯಾಕೆ ನಮ್ಮ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, 17 ವರ್ಷ ಆದ ನಂತರ ಈಗ ಫಸ್ಟ್ ಟೈಮ್ ಭಾರತದ ಪ್ರಧಾನಿಯವರು ನೈಜೀರಿಯಾಗೆ ವಿಸಿಟ್ ಮಾಡಿರೋದು 17 ವರ್ಷ ಆದ ನಂತರ. ಅದು ಮೊದಲನೇದು. ಮತ್ತು ಎರಡನೇದಾಗಿ ಏನಕ್ಕೆ ನೈಜೀರಿಯಾ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೈಜೀರಿಯಾ ಆಫ್ರಿಕಾದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಮತ್ತು 2nd ಲಾರ್ಜೆಸ್ಟ್ ಇಕಾನಮಿ. ಸೊ ಅದರಿಂದ ಭಾರತಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ, ಆಫ್ರಿಕಾ ನಮಗೆಲ್ಲ ಗೊತ್ತಿರೋ ಹಾಗೇನೆ ಮಿನರಲ್ ರಿಚ್ ಕಾಂಟಿನೆಂಟ್ ಆಗಿರೋದ್ರಿಂದ ನೈಜೀರಿಯಾಲು ಹಲವಾರು ಮಿನರಲ್ಗಳು ದೊರೆಯುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು ನೈಜೀರಿಯಾದ ಟೈಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇದರ ಜೊತೆಗೆ ಭಾರತ ಮತ್ತು ನೈಜೀರಿಯಾ ಇಬ್ಬರೂ ಕಾಮನ್ವೆಲ್ತ್ ಮೆಂಬರ್ಸ್ ಆಗಿದ್ದವರು ಮೊದಲನೇದಾಗಿ, ಮತ್ತು ಮಲ್ಟಿ ಎಥ್ನಿಕ್ ಡೆಮೋಕ್ರಸೀಸ್ ಇದ್ದಾರೆ, ಮತ್ತು ಸಿಮಿಲರ್ ಚಾಲೆಂಜಸ್, ಕರಪ್ಷನ್ ಇರ್ಬೋದು, ಟೆರರಿಸಮ್ ಇರ್ಬೋದು, ಗವರ್ನೆನ್ಸ್ ಚಾಲೆಂಜ್ ಇರ್ಬೋದು, ಇದು ಭಾರತ ಮತ್ತು ನೈಜೀರಿಯಲ್ಲಿ ಸಿಮಿಲರ್ ಇರೋದ್ರಿಂದ ನಮ್ಮ ಮತ್ತು ನೈಜೀರಿಯಾ ಟೈಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಂಡಿಯಾ ಬಂದು ನೈಜೀರಿಯಾದ 2nd ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ $8 billion per annum. ಮತ್ತು ಸುಮಾರು 150 ಇಂಡಿಯನ್ ಕಂಪನಿಗಳು ನೈಜೀರಿಯಲ್ಲಿ ಆಪರೇಟ್ ಮಾಡ್ತಾ ಇದೆ. ಮತ್ತು ಇಂಡಿಯನ್ ಡಯಾಸ್ಪೋರಾ ಏನಿದೆ, ಸುಮಾರು 50,000 ಜನ ನೈಜೀರಿಯಲ್ಲಿ ಇದ್ದಾರೆ. ಅದು ಅಂದರೆ 50,000 ಜನ ಏನಿದ್ದಾರೆ ಅವರು ಲಾರ್ಜೆಸ್ಟ್ ನಾನ್ ಆಫ್ರಿಕನ್ ಗ್ರೂಪಲ್ಲಿದ್ದಾರೆ. ಸೊ ಅವರು ಕೂಡ ಸಿಗ್ನಿಫಿಕೆಂಟಾಗಿ ನೈಜೀರಿಯನ್ ಇಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 150 ಇಂಡಿಯನ್ ಕಂಪನೀಸ್ ಇದೆ, 50,000 ಇಂಡಿಯನ್ ಡಯಾಸ್ಪೋರಾ ಇದ್ದಾರೆ, ಮತ್ತು 2nd ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಇದೆಲ್ಲ ಇರೋದ್ರಿಂದ ಭಾರತ ಮತ್ತು ನೈಜೀರಿಯಾದ ಟೈಸ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಗ್ರೋಯಿಂಗ್ ಎಪಿಡೆಮಿಕ್, ಇಂಡಿಯಾ ಹ್ಯಾಸ್ ಟು ಸ್ಕೇಲ್ ಅಪ್ ಡಯಾಗ್ನೋಸಿಸ್ ಟು ಮೀಟ್ ದ 2030 WHO ಟಾರ್ಗೆಟ್ ಫಾರ್ ಡಯಾಬಿಟೀಸ್. ಇತ್ತೀಚೆಗಷ್ಟೇ ಅಂದರೆ ಲಾಸ್ಟ್ ವೀಕಲ್ಲಿ ಲ್ಯಾನ್ಸೆಂಟ್ ಪೇಪರ್ ಏನಿದೆ, ಜರ್ನಲ್ ಏನಿದೆ, ಈ ಒಂದು ಜರ್ನಲ್ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತು. ಏನು ಅಂತಂದರೆ, ಅಪ್ರಾಕ್ಸಿಮೇಟಾಗಿ 212 ಮಿಲಿಯನ್ ಪೀಪಲ್ ಏನಿದ್ದಾರೆ ಇಂಡಿಯಾದಲ್ಲಿ ಡಯಾಬಿಟೀಸ್ಗೆ ಒಳಗಾಗಿದ್ದಾರೆ. ಸೊ ದಿಸ್ ಈಸ್ ದ ಹೈಯೆಸ್ಟ್ ಇನ್ ವರ್ಲ್ಡ್. ಚೈನಾ ಸೆಕೆಂಡ್ ಇದೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 148 ಮಿಲಿಯನ್ ಪೀಪಲ್ಗೆ ಡಯಾಬಿಟೀಸ್ ಇದೆ. ಇದು ಚೈನಾ. ಸೊ ಭಾರತ ಈಗ ಡಯಾಬಿಟೀಸ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು, ಬಿಕಾಸ್ ಅಪ್ರಾಕ್ಸಿಮೇಟ್ಲಿ 212 ಮಿಲಿಯನ್ ಪೀಪಲ್ಗೆ ಡಯಾಬಿಟೀಸ್ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ.
ಮತ್ತೊಂದು ಡೇಟಾ ಈ ಲ್ಯಾನ್ಸೆಂಟ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ 1990 ಅಪ್ರಾಕ್ಸಿಮೇಟ್ಲಿ 200 ಮಿಲಿಯನ್ ವರ್ಲ್ಡ್ ವೈಡಲ್ಲಿ ಬರೀ 200 ಮಿಲಿಯನ್ ಮಾತ್ರನೇ ಡಯಾಬಿಟಿಸ್ ಇತ್ತು. ಬಟ್ 2022 ಇದನ್ನ ಮೆಷರ್ ಮಾಡಿದ್ರೆ ಇಟ್ ವಾಸ್ 800 ಮಿಲಿಯನ್. ಸೊ ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ ಆಗಿದೆ ಡಯಾಬಿಟಿಸ್ ಪ್ರಿವಿಲೆನ್ಸ್ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ, ಇಲ್ಲಿ ಒಂದು ರೀಸನ್ ಏನಕ್ಕೆ ಈ ರೀತಿಯಾದ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಅಂದರೆ 4 ಟೈಮ್ಸ್ ಹೆಚ್ಚಾಗಿದೆ ಅಂತಂದರೆ ಇಟ್ಸ್ ಅ ಹ್ಯೂಜ್ ನಂಬರ್. ಸೊ ಯಾಕೆ ಅಂತ ಅಂದರೆ ರೀಸನ್ ಬಂದು ಇಲ್ಲಿ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರುವಂಥ ಮೆಥಡಾಲಜಿ ಏನಿದೆ, ಈ ಮೆಥಡಾಲಜಿ ತಪ್ಪಿದೆ. ಏಕೆಂದರೆ ಈ ಹಿಂದೆ ಏನು ಈ 1990 ಡೇಟಾ ಎಲ್ಲ ಮಾಡಿದ್ದಾರೆ, ಆ ಒಂದು ಡೇಟಲ್ಲಿ ಏನು ಇದು ಮಾಡ್ತಾಯಿದ್ರು ಅಂತಂದರೆ ಕೇವಲ ಎಲಿವೇಟೆಡ್ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸನ್ನು ಮಾತ್ರ ಮೆಷರ್ ಮಾಡ್ತಾಯಿದ್ರು. ಅಂದರೆ ಈ ಊಟಕ್ಕೆ ಮುಂಚೆ, ಅಂದರೆ ಈಗ ನಮಗೆ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಪರೀಕ್ಷೆ 2 ಸತಿ ಮಾಡ್ತಾರೆ. ಅಂದರೆ ಒಂದು ಇದು ಎಂಟಿ ಸ್ಟಮಕ್ಕಲ್ಲಿ ಮತ್ತೆ ಇನ್ನೊಂದು ಸತಿ ಟಿಫನ್ ಅಥವಾ ಏನು ತಿಂದಿದ್ದಾದಮೇಲೆ ಮಾಡ್ತಾರೆ ಅದು. ಸೊ 2 ಟೈಮಲ್ಲಿ ಡಯಾಬಿಟಿಸ್ ಟೆಸ್ಟನ್ನು ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾಯಿದ್ರು ಅಂದರೆ ಮೊದಲು ಬರೀ ಈ ಥರ ಈ ಎಲಿವೇಟೆಡ್ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಅಂತ ಇದನ್ನು ಮಾತ್ರ ಮೆಷರ್ ಮಾಡ್ತಾಯಿದ್ರು. ಇದು ಏನು ಅಪ್ರಾಕ್ಸಿಮೇಟಾಗಿ 7 mmol ಪರ್ ಲೀಟರ್ ಇತ್ತು ಅಂದರೆ ಇದನ್ನ ಓಕೆ ಅಂತ ಇದು ಮಾಡ್ತಾರೆ, ಅಥವಾ ಇದಕ್ಕಿಂತ ಜಾಸ್ತಿ ಇದ್ದರೆ ಡಯಾಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತಾಯಿದ್ರು. ಆದರೆ ಈಗ WHO ಏನು ಮಾಡ್ತಾ ಇದೆ ಅಂತಂದರೆ ಇದ್ರ ಜೊತೆಗೆ ಏನು ಪ್ಲಾಸ್ಮಾ ಇದು ಇವಾಗ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಕೂಡ ಒಂದು ಮಾಡ್ತಾ ಇದೆ. ಇದನ್ನು ನಾವು HbA1c ಅಂತ ಕರಿತೀವಿ. ಇದನ್ನು ಎಲಿವೇಟ್ ಆಗಿದ್ರು ಕೂಡ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಇದೆ ಅಂತ. ಸೊ ಇಲ್ಲಿ ಏನು ಮೊದಲಾದರೆ ಬರೀ ಇದು ಒಂದನ್ನು ಚೆಕ್ ಮಾಡಿ ಸುಮ್ಮನೆ ಆಗ್ತದೆ. ಬಟ್ WHO ಈಗ ರೀಸೆಂಟಾಗಿ ಏನು ಮಾಡಿದೆ ಅಂತಂದರೆ ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಏನಿದೆ ಇದರ ಟೆಸ್ಟ್ ಕೂಡ ಮಾಡ್ತಾ ಇದೆ. ಸೊ ಇದರಿಂದ ಈ ಏನು ಡಯಾಬಿಟಿಸ್ ಪ್ರಿವೆಲೆನ್ಸ್ ಇದೆ, ಡಯಾಬಿಟಿಸ್ ಇನ್ಸಿಡೆನ್ಸ್ ಇದೆ, ಇದು ಹೆಚ್ಚಾಗ್ತಾ ಇದೆ ರೇಟು ಕೂಡ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಹಲವಾರು ಕಂಟ್ರಿಗಳಲ್ಲಿ ಈಗಲೂ ಕೂಡ ಈ ಒಂದು ಏನು ಟೆಸ್ಟ್ ಇದೆ ಈ ಟೆಸ್ಟನ್ನು ಮಾಡ್ತಾ ಇಲ್ಲ. ಅದರಿಂದ ಏನಾಗ್ತಾಯಿದೆ, ಜನಕ್ಕೆ ಈ ಡಯಾಬಿಟಿಸ್ ಇದ್ದರೂ ಕೂಡ ಆ ಒಂದು ಇದೆ ಅನ್ನೋ ವಿಚಾರ ತಿಳಿತಾ ಇಲ್ಲ. ಇದು ಹೆಚ್ಚಾಗಿ ಈ ಥರ ಆಗ್ತಾ ಇರೋದು ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಅಂತ ಕೂಡ ಈ ಒಂದು ರಿಪೋರ್ಟ್ ಹೇಳಿದೆ. ಒಂದೆಡೆ ಈ ಡಯಾಬಿಟಿಸ್ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಒಂದು ಹೈ ಕ್ಯಾಲರಿ ಫುಡ್ ಏನಿದೆ ಈ ಫುಡ್ಡಿಂದ ಇರ್ಬೋದು, ಮತ್ತು ಎರಡನೇದಾಗಿ ನಮ್ಮ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಏನಿದೆ ಈ ಲೈಫ್ ಸ್ಟೈಲಿಂದನೂ ಇದೆ. ಓಕೆನಾ? ಸೊ ಈ 2 ಪ್ರಾಬ್ಲಮ್ ಜೊತೆಗೆ ಈಗ ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು ಅಂತ ಅಂದರೆ ನಿಕೋಟಿನಿಂದ ಕೂಡ ಡಯಾಬಿಟಿಸ್ನ ಇನ್ಸಿಡೆನ್ಸ್ ಏನಿದೆ ಇದು ಹೆಚ್ಚಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 30 to 40% ಮೋರ್ ಪ್ರೋನ್ ಇರ್ತಾರೆ ಸ್ಮೋಕಿಂಗ್ ಪರ್ಸನ್ಸ್ ಡಯಾಬಿಟೀಸ್ಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಈ ನಿಕೋಟಿನ್ ಏನಿದೆ ಈ ನಿಕೋಟಿನ್ನು ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತಲ್ವ, ಇನ್ಸುಲಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಡಯಾಬಿಟಿಸ್ ಹೆಚ್ಚಾಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಒಂದು ಕಡೆ ಕಡಿಮೆ ಮಾಡುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಹೆಚ್ಚು ಮಾಡ್ತಾ ಇರುತ್ತೆ. ಸೊ ಈ ಎಲ್ಲ ರೀಸನ್ಸಿಂದ ನಾವು ಸ್ಮೋಕಿಂಗ್ ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತಲೇ ಹೇಳ್ಬೋದಾಗುತ್ತೆ. ಮತ್ತು 4ನೇ ರೀಸನ್ ಏನು ಅಂದರೆ ಟೊಬ್ಯಾಕೊ. ಸೊ ಭಾರತದಲ್ಲಿ ನಾವು ನೋಡ್ಬೋದು ಈ 2 ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ ಆದಷ್ಟು ಹೆಚ್ಚಿದೆ ಭಾರತದಲ್ಲಿ. ಸೊ ನಾವಿವಾಗ ಏನು ಮಾಡಬೇಕು ಸದ್ಯಕ್ಕೆ ಭಾರತ ಅಂದರೆ ಅಪ್ರಾಕ್ಸಿಮೇಟ್ಲಿ 133 ಮಿಲಿಯನ್ ಪೀಪಲ್ ಏನಿದ್ದಾರೆ ಅವ್ರು ಇನ್ನೂ ಅನ್ಡಯಾಗ್ನೋಸ್ಡ್ ಆಗಿದ್ದಾರೆ. ಅಂದರೆ ಇನ್ನೂ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಇವ್ರನ್ನೂ ಕೂಡ ನಾವು ಡಯಾಗ್ನೋಸಿಸ್ ಮಾಡಿ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು. ಏಕೆ ಅಂತಂದರೆ WHO 2030 ಟಾರ್ಗೆಟ್ ಏನಿದೆ ಆ ಒಂದು ಟಾರ್ಗೆಟನ್ನು ರೀಚ್ ಆಗಬೇಕು ಅಂತಂದರೆ ಏನು ಟಾರ್ಗೆಟ್ ಫಸ್ಟ್ ಅಂತ ನಾವು 2030 ಟಾರ್ಗೆಟ್ ಏನು ಅಂದರೆ 80% ಆಫ್ ಪೀಪಲ್ ವಿತ್ ಡಯಾಬಿಟೀಸನ್ನು ಡಯಾಗ್ನೋಸ್ ಮಾಡಬೇಕು ಒಂದು ಕಡೆ, ಮತ್ತು 80% ಆಫ್ ಪೀಪಲ್ ಯಾರು ಡಯಾಗ್ನೋಸ್ ಆಲ್ರೆಡಿ ಮೊದಲೇ ಆಗಿರ್ತಾರೆ ಅವರ ಒಂದು ಗ್ಲೈಕೇಮಿಯಾ ಏನಿದೆ ಅದು ಕಂಟ್ರೋಲಲ್ಲಿ ಇದೆ ಅನ್ನೋದು. ಅಂದರೆ ಡಯಾಬಿಟಿಸ್ ಏನಿದೆ ಅದು ಕಂಟ್ರೋಲ್, ಒಂದು ಡಯಾಗ್ನೋಸಿಸು ಒಂದು ಕಂಟ್ರೋಲ್. ಸೊ ಇದೆರಡನ್ನ 2030 ಒಳಗಡೆ 80% ಮಾಡಬೇಕು ಅಂತ ಅಂದರೆ ಭಾರತ ಈಗ ಸ್ಟೆಪ್ಸನ್ನು ತೊಗೋಬೇಕು. ಈ ಅನ್ಡಯಾಗ್ನೋಸ್ ಪೀಪಲ್ ಏನಿದ್ದಾರೆ ಇವರ ಒಂದು ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. 2 cheers for the top court's bulldozer judgment. ನಾವು ಕಳೆದ ವಾರ ಅಷ್ಟೇ ನೋಡಿದ್ವಿ, ಸುಪ್ರೀಂ ಕೋರ್ಟ್ ತನ್ನ ಒಂದು ಜಡ್ಜ್ಮೆಂಟಿಂದ ಏನು ಹೇಳಿದೆ ಅಂತಂದರೆ ಸ್ಟೇಟ್ ಯಾವುದೇ ರೀತಿಯಾಗಿ ಆರ್ಬಿಟ್ರರಿಯಾಗಿ ಜನರ ಒಂದು ಸಿಟಿಸನ್ಸ್ನ ಪ್ರಾಪರ್ಟಿ ಏನಿದೆ ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಕಲ್ಚರ್ನ ಬುಲ್ಡೋಸರ್ ಕಲ್ಚರ್ ಅಂತ ಕರೀತಾರೆ. ಅಂದರೆ ವಿತೌಟ್ ಎನಿ ನೋಟಿಸ್ ಹಾಗೆ ಹೋಗಿ ಅಂದರೆ ಸಿಟಿಸನ್ಸ್ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಡೆಮಾಲಿಷ್ ಮಾಡೋದು, ಇದನ್ನ ಬುಲ್ಡೋಸರ್ ಕಲ್ಚರ್ ಅಂತ ನಾವು ಕರಿತೀವಿ. ಸೊ ಈ ಬುಲ್ಡೋಸರ್ ಕಲ್ಚರ್ ಏನಿದೆ ಇದು ತಪ್ಪು. ಇಟ್ ಈಸ್ ಅಗೇನ್ಸ್ಟ್ ರೂಲ್ ಆಫ್ ಲಾ ಮತ್ತು ಸೆಪರೇಷನ್ ಆಫ್ ಪವರ್ಸ್ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ. ಬಟ್ ಇದರಲ್ಲಿ ಕೆಲವು ಇಶ್ಯೂಸ್ ಇದೆ.
ಇಶ್ಯೂಸ್ ಏನು ಅಂತಂದರೆ, ಮೊದಲಿಗೆ ಈ ಒಂದು ಏನು ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ, ಈ ಜಜ್ಮೆಂಟ್ ತುಂಬ ಡಿಲೇ. ಬಿಕಾಸ್ ಈ ಬುಲ್ಡೋಸರ್ ಕಲ್ಚರ್ ಏನಿದೆ ಅಪ್ರಾಕ್ಸಿಮೇಟ್ಲಿ 3 ಇಯರ್ಸಿಂದ ನಡೀತಾ ಇದೆ. ಏನು NRC ನಾವು ಇಂಪ್ಲಿಮೆಂಟ್ ಮಾಡಿದ್ವಿ, ಮತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಇಂಪ್ಲಿಮೆಂಟ್ ಮಾಡಿದ್ವಿ, ಆಗ್ಲಿಂದಾನೇ ಈ ಒಂದು ಬುಲ್ಡೋಸರ್ ಕಲ್ಚರ್ ಸ್ಟಾರ್ಟ್ ಆಗಿದೆ. ಬಟ್ ಈ ಒಂದು ಡಿಲೇ ಏನಿದೆ, ಕೋರ್ಟ್ ಈ ರೂಲಿಂಗ್ ಕೊಡೋದಕ್ಕೆ ಡಿಲೇ ಏನಿದೆ, ದ್ಯಾಟ್ ರೈಸಸ್ ಅ ಸೀರಿಯಸ್ ಕನ್ಸರ್ನ್ಸ್ ಆನ್ ಏನು ಫೌಂಡೇಶನ್ ಹೇಗಿದೆ, ನಮ್ಮ ಒಂದು ಜುಡಿಷಿಯಲ್ ಫೌಂಡೇಶನ್ ಹೇಗಿದೆ, ಅದು ಸ್ಟ್ರಾಂಗ್ ಆಗಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಇಶ್ಯೂ ಏನು ಅಂತಂದರೆ, ಕಾಂಪೆನ್ಸೇಷನ್. ಇವಾಗ ಆಲ್ರೆಡಿ ಡೆಮಾಲಿಷ್ ಆಗಿದೆ ಅಂತಂದರೆ ಅವ್ರಿಗೆ ಕಾಂಪೆನ್ಸೇಷನ್ ಯಾವ ರೀತಿಯಲ್ಲಿ ಕೊಡಬೇಕು, ಸ್ಟೇಟ್ ಕೊಡಬೇಕು ಅಂದರೆ ಮತ್ತೆ ಅವ್ರಿಗೆ ಮನೆ ಕೊಟ್ಕೊಡ್ಬೇಕಾ, ಇಲ್ಲ ಅಂತಂದರೆ ಆ ಒಂದು ಏನು ಫೈನಾನ್ಷಿಯಲ್ ಇದಿರುತ್ತೆ ಆ ಫೈನಾನ್ಸನ್ನು ಕೊಟ್ಟರೆ ಆಗುತ್ತಾ, ಈ ರೀತಿಯಾದ ಒಂದು ಕಾಂಪೆನ್ಸೇಷನ್ ಇಶ್ಯೂನ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿಲ್ಲ. ಮತ್ತು ಮೂರನೇ ಇಶ್ಯೂ ಏನು ಅಂತಂದರೆ, ಈಗ ಇಲ್ಲಿ ಡೆಮಾಲಿಷನ್ಗೆ 2 ಫೇಸಸ್ ಬರುತ್ತೆ. ಒಂದು ಕಡೆ MLA MPs ಬರ್ತಾರೆ, ಇನ್ನೊಂದು ಕಡೆ ಈ ಮುನಿಸಿಪ್ಯಾಲಿಟಿ ಬಂದಿದೆ. ಅಂದರೆ ಈಗ ಇಲ್ಲಿ 2 ಸ್ಟೇಟೇ ಆಗಿದೆ. ಬಟ್ ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂತಂದರೆ, ಇದು ವಿಜಿಲ್ಯಾಂಟಿಸಮ್ ಅಲ್ಲ ಅಂತ ಹೇಳ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಏನು ಪ್ರಾಪರ್ ಗೈಡ್ಲೈನ್ಸ್ ಫಾಲೋ ಮಾಡ್ದಿರ ಈ ಥರ ಡೆಮಾಲಿಷ್ ಮಾಡಿದ್ರೆ ದ್ಯಾಟ್ ಈಸ್ ವಿಜಿಲ್ಯಾಂಟಿಸಮೇ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂಥರ 2 ಫೇಸ್ಡ್ ಇದ್ದಾರೆ. ಇವಾಗ ಇವ್ರ ಸಪೋರ್ಟ್ ಇಲ್ಲ, ಇದು ಮುನ್ಸಿಪಾಲಿಟಿ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಇವರು ಆರ್ಡರ್ ಮಾಡಿರ್ತಾರೆ, ಮುನ್ಸಿಪಾಲಿಟಿ ಮಾಡಿರುತ್ತೆ ಅಂತ ಆಗುತ್ತೆ. ಸೊ ಇಲ್ಲಿ 2 ಫೇಸ್ ನೇಚರ್ ಇದೆ. ಅಂದರೆ ಈಗ ಇಲ್ಲೂ ಸಪೋರ್ಟ್ ಮಾಡೋಕ್ಕಾಗಲ್ಲ, ಇಲ್ಲೂ ಸಪೋರ್ಟ್ ಮಾಡೋಕ್ಕಾಗಲ್ಲ, ಇಲ್ಲೂ ಅಪೋಸ್ ಮಾಡೋಕ್ಕಾಗಲ್ಲ, ಇಲ್ಲೂ ಅಪೋಸ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾದ ಒಂದು ಇರ್ರೆಗ್ಯುಲರ್ ಏನಿದೆ, ಸ್ಟೇಟ್ ಅದನ್ನೇ ಹೇಳಿದ್ದು, ಇಟ್ ಹ್ಯಾಸ್ ನೆವರ್ ಆರ್ಗ್ಯೂಡ್ ಇನ್ ಸುಪ್ರೀಂ ಕೋರ್ಟ್ ದ್ಯಾಟ್ ವಾಟ್ ಎವರ್ ಇಟ್ ಹ್ಯಾಸ್ ಡನ್ ಈಸ್ ಅನ್ ಆ್ಯಕ್ಟ್ ಆಫ್ ವಿಜಿಲ್ಯಾಂಟಿಸಮ್ ಅಂತ ಅದೆಲ್ಲೂ ಹೇಳಿಲ್ಲ. ಸೊ ಮತ್ತೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಇಶ್ಯೂ ಏನು ಅಂತ ಅಂದರೆ, ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತು ಅಂತಂದರೆ, ಈಗ ಇದೊಂದು ಮನೆ ಮಾತ್ರ ಡೆಮಾಲಿಷ್ ಮಾಡಿದ್ದಾರೆ, ಸುತ್ತೂ ಇರೋ ಮನೆಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಸೊ ಇದನ್ನು ಆ್ಯಕ್ಚುಲಾಗಿ ಇದು ನಡೆದಿದೆ, ಡೈರೆಕ್ಟಾಗಿ ಇದನ್ನು ಕೋರ್ಟ್ ಮಾಡಿಲ್ಲ ಸುಪ್ರೀಂ ಕೋರ್ಟ್. ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಹೈಪೋಥೆಟಿಕಲ್ ಸಿಚುವೇಶನ್ ಈ ಥರ ಇದ್ದರೆ ಏನು ಅಂತ ಹೇಳಿದೆ. ಸೊ ಅದು ಕೂಡ ಒಂದು ಇಶ್ಯೂನೇನೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಥರ ಇಂಡೈರೆಕ್ಟ್ ಅಪ್ರೋಚ್ ಏನಿದೆ ಇದು ಕೂಡ ಒಂದು ರೀತಿಯಾದ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಇದು ಇಶ್ಯೂಸ್ ಆಯಿತು. ಹಾಗಾದರೆ ಜಡ್ಜ್ಮೆಂಟ್ ಏನು, ಈಗಾಗಲೇ ನಾವು ನೋಡಿದ್ದೀವಿ, ಹಲವಾರು ರೀತಿಯ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಈಗ 15 days ನೋಟಿಸನ್ನು ಕೊಡಬೇಕು, ಮತ್ತು ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕರೆಕ್ಟಾಗಿ ನಡಿಬೇಕು, ಪರ್ಸ್ನಲ್ ಹಿಯರಿಂಗ್ ಇರಬೇಕು, ಮತ್ತು ರೈಟ್ ಟು ಅಪೀಲ್ ಇದೆ, ಮತ್ತು ಏನು ಯಾವುದೇ ಒಂದು ಅಥಾರಿಟಿ ಆಗಲಿ ಒಂದು ಡಿಜಿಟಲ್ ವೆಬ್ಸೈಟ್ ಅಥವಾ ಡಿಜಿಟಲ್ ಇದನ್ನು ಕ್ರಿಯೇಟ್ ಮಾಡಿ ಎಲ್ಲ ಡೀಟೇಲ್ಸನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಇಲ್ಲಿ ಅಂತ ಅಂದರೆ, ಈ ಒಂದು ಬರ್ಡನ್ ಏನಿದೆ, ಈಗ ಇದುವರೆಗೂ ಏನೇನು ಡೆಮಾಲಿಷನ್ಸ್ ಆಗಿದೆ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳುವಂತಹ ಎಲ್ಲ ಬರ್ಡನ್ ಕೂಡ ಸ್ಟೇಟ್ ಮೇಲಿದೆ. ಅಂದರೆ ಈಗ ಮುನ್ಸಿಪಾಲಿಟೀಸ್ ಮೇಲೆ ಆ ಒಂದು ಬರ್ಡನ್ ಇದೆ. ಸೊ ಇಲ್ಲಿ ನಾವು ಟೆಸ್ಟ್ ಆಫ್ ಪ್ರೊಪೋರ್ಷನಾಲಿಟಿಯನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ, ಕೋರ್ಟ್ ಏನು ಹೇಳ್ತು, ಅಂಡರ್ ಸರ್ಟೆನ್ ಸರ್ಕಮ್ಸ್ಟೆನ್ಸಸ್ ಈ ಒಂದು ಡೆಮಾಲಿಷನ್ ಏನಿದೆ ಅದನ್ನ ಸ್ಟೇಟ್ ಆರ್ಬಿಟ್ರರಿಯಾಗಿ ಕ್ಯಾರಿ ಔಟ್ ಮಾಡ್ಬೋದು. ಯಾವಾಗ ಏನಾದರೂ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ಸ್ ಇದ್ದರೆ ಆ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಿಂಗೆ ಬಂದಾಗ ಈ ಸ್ಲಮ್ಸ್ ಇರ್ಬೋದು ಮತ್ತು ಇನ್ಫಾರ್ಮಲ್ ಸೆಟಲ್ಮೆಂಟ್ಸ್ ಏನಿರುತ್ತೆ ಇವುಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿರೋ ಜನರ ಒಂದು ಲೈವ್ಲಿಹುಡ್ ಇರ್ಬೋದು, ಅವರ ಒಂದು ಶೆಲ್ಟರ್ ಏನಿರುತ್ತೆ, ರೈಟ್ ಟು ಶೆಲ್ಟರ್ ಏನಿರುತ್ತೆ, ಇದು ಎಲ್ಲನೂ ಅಫೆಕ್ಟ್ ಆಗುತ್ತೆ. ಸೊ ಈ ಇಶ್ಯೂನ ಕೋರ್ಟ್ ಅಡ್ರೆಸ್ ಮಾಡಬೇಕಿತ್ತು. ಬಿಕಾಸ್ ಅಂಡರ್ ಸರ್ಟೆನ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿದ್ದಾರೆ. ಈಗ ಸ್ಲಮ್ಸ್ ಅಂತ ನಾವು ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ಎನ್ಕ್ರೋಚ್ಮೆಂಟ್ಸೇ ಆಗಿರುತ್ತೆ. ಅಂದರೆ ಗೌರ್ಮೆಂಟ್ ಲ್ಯಾಂಡ್ನ ಎನ್ಕ್ರೋಚ್ ಮಾಡಿರ್ತಾರೆ. ಸೊ ಈಗ ಸುಪ್ರೀಂ ಕೋರ್ಟ್ ಬಂದು ಗವರ್ಮೆಂಟ್ಗೆ ಸಪೋರ್ಟ್ ಈ ಒಂದು ವಿಷಯದಲ್ಲಿ, ಅಂದರೆ ಎನ್ಕ್ರೋಚ್ಮೆಂಟ್ ವಿಷಯದಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ಈ ಸ್ಲಮ್ಸ್ ಮತ್ತು ಇನ್ಫಾರ್ಮಲ್ ಸೆಟಲ್ಮೆಂಟ್ಸ್ ಏನಿದೆ ಇದನ್ನು ಡೆಮಾಲಿಷ್ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಸೊ ಈ ಒಂದು ಡೆಮಾಲಿಷನ್ಸ್ ನಡೆದ್ರೆ ಅಲ್ಲಿರುವ ಜನರ ಒಂದು ರೈಟ್ ಟು ಲೈಫ್ ಇರ್ಬೋದು, ರೈಟ್ ಟು ಲೈವ್ಲಿಹುಡ್ ಇರ್ಬೋದು, ರೈಟ್ ಟು ಶೆಲ್ಟರ್ ಇರ್ಬೋದು, ಇದೆಲ್ಲನೂ ಅಫೆಕ್ಟ್ ಆಗುತ್ತೆ. ಸೊ ಈಗ ಏನಾಗುತ್ತೆ ಅಂದರೆ, ಮುಂದೆ ಏನಾಗುತ್ತೆ ಈ ರೀತಿಯಾದ ಒಂದು ಡೆವಲಪ್ಮೆಂಟ್ಸ್, ಅಂದರೆ ಈ 5th ಪ್ರಾಬ್ಲಮ್ ಏನು ಹೇಳಿದೆ, ಈ ರೀತಿಯಾದ ಡೆವಲಪ್ಮೆಂಟ್ಸ್ ಆದರೆ ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳು ಅರೈಸ್ ಆಗುತ್ತೆ, ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕಾಗುತ್ತೆ, ಮತ್ತು ಸುಪ್ರೀಂ ಕೋರ್ಟು ಈ ಒಂದು ಜಡ್ಜ್ಮೆಂಟನ್ನು ಮತ್ತೆ ರಿವಿಸಿಟ್ ಮಾಡಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಕಂಡಕ್ಟ್ಸ್ ಹಿಸ್ಟಾರಿಕ್ ಫ್ಲೈಟ್ ಟೆಸ್ಟ್ ಆಫ್ ಹೈಪರ್ಸಾನಿಕ್ ಮಿಸೈಲ್ ವಿತ್ ಅ ರೇಂಜ್ ಆಫ್ 1500 ಕಿಲೋಮೀಟರ್. ನಿನ್ನೆ ಅಷ್ಟೇ, ಅಂದರೆ ನವೆಂಬರ್ 17ನೇ ತಾರೀಕು DRDO ಏನು ಹೇಳಿದೆ ಅಂತಂದರೆ, ನಾವು ಮಿಸೈಲನ್ನು, ಅಂದರೆ ಹೈಪರ್ಸಾನಿಕ್ ಮಿಸೈಲ್ ಏನಿದೆ ಲಾಂಗ್ ರೇಂಜ್
ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲನ್ನು ನಾವು ಟೆಸ್ಟ್ ಮಾಡಿದ್ದೀವಿ ವಿತ್ ಅ ರೇಂಜ್ ಆಫ್ 1500 ಕಿಲೋಮೀಟರ್. ದಿಸ್ ವಾಸ್ ದ ಮೇಡ್ ಆ್ಯಂಡ್ ಟೆಸ್ಟ್ ಇನ್ ಇಂಡಿಯಾ. ಅಂದರೆ ಈ ಏನು ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ ಏನಿದೆ, ಈ ಮಿಸೈಲ್ನ ಫಸ್ಟ್ ಟೈಮ್ ಭಾರತದಲ್ಲಿ ನಾವು ಟೆಸ್ಟ್ ಮಾಡಿರೋದು. ಸೊ ಇದರ ರೇಂಜ್ 1500 ಕಿಲೋಮೀಟರ್ ಗಿಂತ ಹೆಚ್ಚಿರೋದ್ರಿಂದ ನಮ್ಮ ಒಂದು ಡಿಫೆನ್ಸ್ ಏನಿದೆ ಆ ಡಿಫೆನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಹೈಪರ್ಸಾನಿಕ್ ಅಂತಂದರೆ ಏನು? ಹೈಪರ್ಸಾನಿಕ್ ಅಂದರೆ ಅಟ್ಲೀಸ್ಟ್ ಸ್ಪೀಡ್ ಬಂದು ಮ್ಯಾಕ್ 5 ಇರುತ್ತೆ ಆರ್ ಮೋರ್ ಇರುತ್ತೆ. ಸೊ ಅದನ್ನು ನಾವು ಹೈಪರ್ಸಾನಿಕ್ ಅಂತ ಕರಿತೀವಿ. ಇದರ ಮತ್ತೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಇದು ಅಟ್ಮಾಸ್ಫಿಯರಲ್ಲಿ ಕ್ಲೀನಾಗಿ ಎಂಟರ್ ಆಗಿ ಮ್ಯಾನೋವೇರ್ಸನ್ನು ಮಿಡ್ವೇಯಲ್ಲೇ ಮ್ಯಾನೋವೇರ್ಸ್ ಮಾಡಿ ಹೈ ಸ್ಪೀಡಲ್ಲಿ ಟಾರ್ಗೆಟನ್ನು ಇದು ಹಿಟ್ ಮಾಡುತ್ತೆ. ಆ ಒಂದು ಅಡ್ವಾಂಟೇಜಿಂದ ಈ ಹೈಪರ್ಸಾನಿಕ್ ಮಿಸೈಲ್ ಏನಿದೆ ನಮ್ಮ ಒಂದು ಡಿಫೆನ್ಸ್ ಸ್ಟ್ರೆಂಥನಿಂಗ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್. ಅಂದರೆ ನಮಗೆ ಏನು ಬೇಕಾಗುತ್ತೆ ಅಂತಂದರೆ, ಇಲ್ಲಿ ರೀಸೆಂಟಾಗಿ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲನ್ನು DRDO ಯಾರು ಟೆಸ್ಟ್ ಮಾಡಿದ್ದಾರೆ? DRDO ಟೆಸ್ಟ್ ಮಾಡಿದ್ದಾರೆ. ಅದರ ರೇಂಜ್ ಬಂದು 1500 ಕಿಲೋಮೀಟರ್. ಎನಿ ಫರ್ದರ್ ಡೆವಲಪ್ಮೆಂಟ್ಸ್ ಇನ್ ದಿಸ್ ಏರಿಯಾ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ವೈ ವರ್ ದ ಕೇರಳ IAS ಆಫೀಸರ್ಸ್ ಸಸ್ಪೆಂಡೆಡ್? ಇತ್ತೀಚೆಗಷ್ಟೇ ಏನಾಯಿತು ಅಂತಂದರೆ, ಕೇರಳದಲ್ಲಿನ 2 IAS ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಿದ್ರು. ಯಾಕೆ ಅಂತಂದರೆ, ಒಬ್ಬರು ಏನು ಮಾಡಿದ್ದಾರೆ ಅಂತಂದರೆ, ತಮ್ಮ ಒಬ್ಬರು ಕಲೀಗ್ ಮೇಲೆ ಡೆರೋಗೇಟರಿ ಸ್ಟೇಟ್ಮೆಂಟ್ಸನ್ನು ನೀಡಿದ್ದಾರೆ, ವಿಚ್ ಇಸ್ ಅಗೇನ್ಸ್ಟ್ ಸಿವಿಲ್ ಸರ್ವಿಸ್ ಕೋಡ್ ಆಫ್ ಕಂಡಕ್ಟ್. ಮತ್ತೊಬ್ಬರು ಏನು ಮಾಡಿದ್ದಾರೆ ಅಂತಂದರೆ, ವಾಟ್ಸಪ್ಪಲ್ಲಿ ರಿಲಿಜಿಯನ್ ಬೇಸ್ಡ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಎರಡೂ ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದಕ್ಕೆ ಅಪೋಸಿಂಗ್ ಆಗಿರೋದ್ರಿಂದ ಇವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾದರೆ ಏನು ಈ ರೂಲ್ಸ್ ಅನ್ನೋದನ್ನು ನಾವು ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಳ್ಳೋಣ. ಆಲ್ ಇಂಡಿಯಾ ಸರ್ವಿಸಸ್ ಕಂಡಕ್ಟ್ ರೂಲ್ಸ್ ಏನಿದೆ 1968 ಈ ರೂಲ್ಸನ್ನು ನಾವು ತಂದಿರೋದು. ಸೊ ಈ ರೂಲ್ಸ್ ಬಂದು IAS ಆಫೀಸರ್ಸ್ನ, IPS ಆಫೀಸರ್ಸ್ನ ಮತ್ತು IFAOS ಅಂದರೆ ಫಾರೆಸ್ಟ್ ಆಫೀಸರ್ಸ್ ಏನಿರ್ತಾರೆ ಇವ್ರ ಒಂದು ಏನು ಕಂಡಕ್ಟ್ ಇರುತ್ತೆ ಆ ಕಂಡಕ್ಟನ್ನು ಗೈಡ್ ಮಾಡುತ್ತೆ. ಮೊದಲಿಗೆ ಏನು ಅಂತಂದರೆ, ಆಫೀಸರ್ ಶುಡ್ ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕ್ಸ್ ಇರಬೇಕು, ಇಂಟೆಗ್ರಿಟಿ, ಹಾನೆಸ್ಟಿ, ಅಕೌಂಟಬಿಲಿಟಿ ಇವನ್ನೆಲ್ಲ ಮೇಂಟೈನ್ ಮಾಡಬೇಕು. ಮತ್ತು ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸನ್ನು ಅವರು ಹೆಲ್ಡ್ ಮಾಡಬೇಕು. ತದನಂತರ ಯಾವುದೇ ರೀತಿಯ ದೇ ಕ್ಯಾನ್ ಪಾರ್ಟಿಸಿಪೇಟ್ ಆರ್ ಕಾಂಟ್ರಿಬ್ಯೂಟ್ ಇನ್ ಪಬ್ಲಿಕ್ ಮೀಡಿಯಾ ಇನ್ ದ ಬೋನಫೈಡ್ ಡಿಸ್ಚಾರ್ಜ್ ಆಫ್ ದ ಡ್ಯೂಟೀಸ್. ಅಂದರೆ ಅವ್ರ ಡ್ಯೂಟೀಸ್ ಮೇಲೆ ಅಂದರೆ ಅವ್ರ ಡ್ಯೂಟಿ ಇದೆ ಅಲ್ಲಿ. ಈಗ ಏನೋ ಒಂದು ಏನಂತೀವಿ ಯಾವುದೋ ಒಂದು ಇಶ್ಯೂ ಆಗಿದೆ ಅಂತಲೇ ಅವ್ರಿಗೆ ಒಂದು IAS ಆಫೀಸರ್ ಆಗಲಿ ಅಥವಾ IPS ಆಫೀಸರ್ ಆಗಲಿ ಅವರು ಮೀಡಿಯಾ ಹತ್ರ ಮಾತಾಡಲೇಬೇಕಾಗುತ್ತೆ. ಸೊ ಇನ್ ಆರ್ಡರ್ ಟು ಡಿಸ್ಚಾರ್ಜ್ ದ ಡ್ಯೂಟೀಸ್ ಅವ್ರು ಯಾರು ಮೀಡಿಯಾ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಅಂತಂದರೆ ಆಗ ಅವರು ಇರಬಹುದು ಮೀಡಿಯಾ ಜೊತೆ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ಒಂದು ರೂಲ್ಸ್ ಏನಿದೆ ಅಂದರೆ, ದೇ ಶಲ್ ನಾಟ್ ಇನ್ ಎನಿ ಕಮ್ಯುನಿಕೇಷನ್ ಓವರ್ ಎನಿ ಪಬ್ಲಿಕ್ ಮೀಡಿಯಾ ಅಡ್ವರ್ಸ್ಲಿ ಕ್ರಿಟಿಸೈಸ್ ದ ಪಾಲಿಸೀಸ್ ಆಫ್ ಗೌರ್ಮೆಂಟ್. ಈಗ ನಾವು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿದ್ದೀವಿ ಅಂತಂದರೆ ಗೌರ್ಮೆಂಟ್ ಪಾಲಿಸೀಸ್ನ ಕ್ರಿಟಿಸೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಕೂಡ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತಲೇ ಹೇಳ್ಬೋದು. ಬಟ್ ಒಂದು ಇಶ್ಯೂ ಏನಿದೆ ಈ ಒಂದು ರೂಲ್ಸಲ್ಲಿ ಅಂತಂದರೆ, ಒಂದು ಸೆಂಟೆನ್ಸ್ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಆಫೀಸರ್ಸ್ ಶಲ್ ಡೂ ನಥಿಂಗ್ ವಿಚ್ ಇಸ್ ಅನ್ಬಿಕಮಿಂಗ್ ಆಫ್ ಅ ಮೆಂಬರ್ ಆಫ್ ದ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಈ ಅನ್ಬಿಕಮಿಂಗ್ ಆಫ್ ಅ ಮೆಂಬರ್ ಆಫ್ ಅ ಸರ್ವಿಸ್ ಏನಿದೆ ಇದು ಸ್ವಲ್ಪ ಕಂಟೆನ್ಷಿಯಸ್ ಇಶ್ಯೂ. ಅಂದರೆ ಏನಾಗುತ್ತೆ ಅಂತಂದರೆ, ಇದು ಪ್ರಾಪರ್ ಕ್ಲಾರಿಟಿ ಕೊಡ್ತಾ ಇಲ್ಲ ಅದು ಆ ಒಂದು ವರ್ಡ್. ಸೊ ಇದರಿಂದ ಏನಾಗುತ್ತೆ ಇಶ್ಯೂಸ್ ಏನಿದೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ಮತ್ತು ಈ ಒಂದು ರೂಲ್ಸ್ ಏನಿದೆ ಈ ರೂಲ್ಸಲ್ಲಿ ಇಶ್ಯೂಸ್ ಏನು ಅಂತಂದರೆ, ರೂಲ್ಸಲ್ಲಿ ಒಂದು ಸೋಷಿಯಲ್ ಮೀಡಿಯಾಗೆ ರಿಲೇಟ್ ಆಗಿರುವಂತಹ ಯಾವುದೇ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಇಲ್ಲ. ಓಕೆನಾ? ಸೊ ಇವಾಗ ಇಲ್ಲಿ ಇವರು ಡೆರೋಗೇಟರಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾಲ್ಲೇ, ಇಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿರೋದು ವಾಟ್ಸಪ್ಪಲ್ಲಿ. ಸೊ ಎರಡು ಸೋಷಿಯಲ್ ಮೀಡಿಯಾ. ಸೊ ಬಟ್ ಈ ಒಂದು ರೂಲ್ಸ್ ಏನಿದೆ ಕಂಡಕ್ಟ್ ರೂಲ್ಸು ಅದರಲ್ಲಿ ಸೋಷಿಯಲ್ ಮೀಡಿಯಾಗೆ ಸ್ಪೆಸಿಫಿಕ್ ಆಗಿರುವಂಥ ಯಾವುದೇ ಗೈಡ್ಲೈನ್ಸ್ ಇಲ್ಲ. ಸೊ ಇದೇ ಮೇನ್ ಇಶ್ಯೂ. ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ, ಎವ್ರಿ ಟೈಮ್ ಈ ಒಂದು ರೂಲ್ಸನ್ನು ಅಮೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಟೈಮ್ ಟು ಟೈಮ್ ಏನೇನು ಚೇಂಜಸ್ ಬೇಕು ಅದೆಲ್ಲನೂ ಮಾಡ್ತಾ ಇದ್ದಾರೆ. ಬಟ್ ಈ ಏನು ಅನ್ಬಿಕಮಿಂಗ್ ಆಫ್ ಅ ಮೆಂಬರ್ ಆಫ್ ದ ಸರ್ವಿಸ್ ಏನಿದೆ ಈ ಒಂದು ಆ ಒಂದು ಸೆಂಟೆನ್ಸ್ ಏನಿದೆ ಅದನ್ನು ಯೂಶುವಲಾಗಿ ಮಿಸ್ಯೂಸ್ ಅಥವಾ ಮಿಸ್ಇಂಟರ್ಪ್ರೇಟ್ ಮಾಡ್ಕೊತಾ ಇದ್ದಾರೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಆ ಒಂದು ವರ್ಡ್ ಏನಿದೆ ಅದನ್ನು ಸರಿಯಾಗಿ ಡಿಫೈನ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಹಾಗಾದರೆ ಏನು ಮಾಡ್ಬೋದು ಅಂತಂದರೆ, ಈಗ ಈ ಫಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಗೈಡ್ಲೈನ್ಸ್ ಇಲ್ಲ ಅಂತ ಹೇಳಿದ್ವಿ. ಸೊ ಆ ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ಬೋದು. ಅಂದರೆ ಮತ್ತೆ ಅಮೆಂಡ್ ಮಾಡಿ ಈ ಆಲ್ ಇಂಡಿಯಾ ಕಂಡಕ್ಟ್ ಸರ್ವಿಸಸ್ ರೂಲ್ಸ್ ಏನಿದೆ
ಈ ಒಂದು ರೂಲ್ಸನ್ನು ಅಮೆಂಡ್ ಮಾಡಿ ಸೋಷಿಯಲ್ ಮೀಡಿಯಾ ಗೈಡ್ಲೈನ್ಸು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂದರೆ ಇಲ್ಯುಸ್ಟ್ರೇಟಿವ್ ಲಿಸ್ಟ್ ಮೇ ಬಿ ಪ್ರೊವೈಡೆಡ್ ಫಾರ್ ದ ಟರ್ಮ್ ದಿಸ್. ಅದೇ ಅನ್ಬಿಕಮಿಂಗ್ ಆಫ್ ಅ ಮೆಂಬರ್ ಆಫ್ ದ ಸರ್ವಿಸ್ ಅಂದರೆ ಏನೇನು ಆ್ಯಕ್ಷನ್ಸ್ ಮಾಡಿದ್ರೆ ಆ ಥರ ಒಂದು ಅಂದರೆ ಯು ವಿಲ್ ನಾಟ್ ಬಿ ಅ ಪಾರ್ಟ್ ಆಫ್ ದ ಸರ್ವಿಸ್ ಅಂತಂದರೆ ಆ ಒಂದು ಲಿಸ್ಟನ್ನು ಒಂದು ಇಲ್ಯುಸ್ಟ್ರೇಟಿವ್ ಲಿಸ್ಟನ್ನು ಪ್ರಿಪೇರ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆಫೀಸರ್, ಒಂದು ಗೌರ್ಮೆಂಟ್ ಆಫೀಸರ್ ಅಂತಂದರೆ ಅವರ ಮುಖ್ಯ ಒಂದು ಟ್ರೇಟ್ ಏನಾಗುತ್ತೆ, ಅನಾನಿಮಿಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಫಾರ್ ದ ವೆಲ್ಫೇರ್ ಆಫ್ ಪಬ್ಲಿಕ್. ಸೊ ಪಬ್ಲಿಕ್ ಗುಡ್ಡನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ದ ಆಫೀಸರ್ ಶುಡ್ ಮೇಂಟೈನ್ ಅನಾನಿಮಿಟಿ. ದಟ್ ಈಸ್ ದ ಮೇನ್ ಥಿಂಗ್. ಸೋಷಿಯಲ್ ಮೀಡಿಯಾ ಈಗ ಪವರ್ಫುಲ್ ಮೀಡಿಯಮ್ ಆಗಿರೋದ್ರಿಂದ ಅದನ್ನು ಏನಕ್ಕೆ ಯೂಸ್ ಮಾಡಬೇಕು, ಪಬ್ಲಿಕ್ ಪಾಲಿಸಿಯನ್ನು ಪ್ರಮೋಟ್ ಮಾಡೋದಕ್ಕಿರ್ಬೋದು, ಇಲ್ಲ ಪಬ್ಲಿಕ್ ಗುಡ್ಗಿರ್ಬೋದು, ಇಲ್ಲ ಪಬ್ಲಿಕ್ ವೆಲ್ಫೇರ್ಗಿರ್ಬೋದು, ಓವರ್ ಆಲ್ ಕಂಟ್ರಿಯ ಒಂದು ಡೆವಲಪ್ಮೆಂಟ್ಗೆ, ಗ್ರೋತ್ಗೆ ಅದನ್ನು ಯೂಸ್ ಮಾಡ್ಕೋಬೇಕೇ ಹೊರತು ಈ ರೀತಿಯಾದ ಪರ್ಸ್ನಲ್ ವೆಂಡೇಟಾನ ಇಟ್ಕೊಂಡು ನಾವು ಸೋಷಿಯಲ್ ಮೀಡಿಯಾನಾಗಲಿ ಅಥವಾ ಬೇರೆ ಒಂದು ಮೀಡಿಯಾನಾಗಲಿ ಯೂಸ್ ಮಾಡಬಾರ್ದು ಅನ್ನೋದು ಇಲ್ಲಿ ಒಂದು ಸಜೆಷನ್ ಆಗಿದೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳು. ಧನ್ಯವಾದಗಳು.